ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಮನುಷ್ಯನಿಗೆ ಆಸೆ ಅನ್ನೋದು ಕಾಮನ್. ಆದರೆ ಆ ಆಸೆ ದುರಾಸೆ ಆದರೆ ತುಂಬಾನೇ ಕಷ್ಟ ನಷ್ಟಗಳು ಆಗ್ತವಂತೆ. ಇವತ್ತು ನಮ್ಮ ಅಜ್ಜಿ ಹೇಳೋ ಕಥೆಯಲ್ಲಿ ದುರಾಸೆ ಪಟ್ಟವನಿಗೆ ಆದ ಪಾಡನ್ನು ನೀವೆಲ್ಲ ಕೇಳೋಕೆ ರೆಡಿ ಅಲ್ವಾ? ಬನ್ನಿ ಹಾಗಾದ್ರೆ ಕೇಳ್ಕೊಂಡು ಬರೋಣ. ಮಕ್ಳ ಎಲ್ಲ ಬನ್ನಿ ಬೇಗ ಬೇಗ. ಇವತ್ತು ನಾನು ನಿಮ್ಗೆಲ್ಲ ದುರಾಸೆ ಪಡೋದ್ರಿಂದ ಆಗೋ ದುಷ್ಪರಿಣಾಮಗಳೇನು ಅನ್ನೋ ಚಂದದ ಕಥೆಯನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ರಾಮಪ್ಪ ಅನ್ನೋ ವ್ಯಾಪಾರಿ ಇದ್ದ. ಆತ ಕರಿದ ತಿಂಡಿಗಳನ್ನ ಮನೆಯಲ್ಲಿ ಮಾಡ್ಕೊಂಡು ಬೇರೆ ಬೇರೆ ಊರುಗಳಿಗೆ ಮಾರೋಕೆ ಹೋಗ್ತಾ ಇದ್ದ ಮಕ್ಳ. ರಾಮಪ್ಪನ ತಿಂಡಿ ಅಂದ್ರೆ ತುಂಬಾ ಫೇಮಸ್ ಆಗಿತ್ತು. ಸಾಕಷ್ಟು ಜನರು ಅವರ ಮನೆಗೆ ಬಂದು ರಾಮಪ್ಪ 20 ರೂಪಾಯಿಗೆ ತಿಂಡಿ ಕೊಡು ಅಂತ ಕೊಂಡೊಯ್ತಾ ಇದ್ರು. ಅವನಿಗೆ 3 ಮಕ್ಕಳಿದ್ರು. ದೊಡ್ಡೋನು ಹರಿ, 2ನೇ ಮಗ ಗಿರಿ, 3ನೇಯವಳು ಮಗಳು. ಅವಳ ಹೆಸರು ಸ್ನೇಹ ಅಂತ. ದೊಡ್ಡ ಮಗ ಹರಿಗೆ ತುಂಬಾ ದುರಾಸೆಯ ಗುಣವಿತ್ತು ಮಕ್ಕಳ. ತನ್ನ ತಂಗಿ ಮತ್ತು ತಮ್ಮನಿಗೆ ತುಂಬಾ ಕಾಟ ಕೊಡ್ತಾ ಇದ್ದ. ತನಗೇ ಎಲ್ಲ ಸಿಗ್ಬೇಕು ಅಂತ ಅತಿ ಆಸೆ ಪಡ್ತಾ ಇದ್ದ. ಆದ್ರೆ ಚಿಕ್ಕ ಮಕ್ಕಳು ನಿಮ್ಮ ಹಾಗೆ ತುಂಬಾ ಒಳ್ಳೆಯ ಗುಣಗಳನ್ನ ಹೊಂದಿದ್ರು. ಆತ ಕಾಟ ಕೊಡ್ತಾನೆ ಅಂತ ತಮ್ಮ ಚೆಂಡು, ಆಟಿಕೆಯ ಕಾರು ಎಲ್ಲವನ್ನೂ ಅವನಿಗೆ ಕೊಟ್ಬಿಡ್ತಾ ಇದ್ರು. ಪಕ್ಕದ ಊರಲ್ಲಿ ಜಾತ್ರೆಯೊಂದು ಶುರುವಾಯ್ತು ಮಕ್ಕಳ. ರಾಮಪ್ಪ ಇದ್ನಲ್ಲ, ಆತ ಅಲ್ಲಿ ಅಂಗಡಿಯನ್ನ ಹಾಕೊಂಡ್ರೆ ತುಂಬಾ ವ್ಯಾಪಾರವಾಗತ್ತೆ, ಸಾಕಷ್ಟು ಲಾಭ ಗಳಿಸಬಹುದು ಅಂತ ಲೆಕ್ಕಾಚಾರ ಹಾಕಿದ್ದ. ಅದಕ್ಕಾಗಿನೇ ಎಲ್ಲ ಸಿದ್ಧತೆ ಮಾಡ್ಕೊಂಡ. ಆಗ ಹರಿ ಬಂದು ನನ್ನನ್ನು ಕರ್ಕೊಂಡು ಹೋಗಪ್ಪ ಜಾತ್ರೆಗೆ ಅಂತ ಕೇಳ್ದ. ಅದಕ್ಕೆ ರಾಮಪ್ಪನು ಒಪ್ಪಿಗೆ ಕೊಟ್ಟ. ಅಲ್ಲಿ ಬಂದು ನನಗೆ ಸಹಾಯ ಮಾಡ್ತೀಯಾ ಅಂದ್ರೆ ಮಾತ್ರ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಇದನ್ನ ಕೇಳಿಸ್ಕೊಂಡ ಗಿರಿ ಮತ್ತು ಸ್ನೇಹ ಕೂಡ ಓಡಿ ಬಂದು, ಅಪ್ಪ ನಾವು ಕೂಡ ಜಾತ್ರೆಗೆ ಬರ್ತೀವಪ್ಪ, ನಮ್ಮನ್ನು ಕರ್ಕೊಂಡು ಹೋಗಪ್ಪ ಅಂತ ಕೇಳ್ಕೊಂಡ್ರು. ಆದ್ರೆ ಹರಿ ಮಾತ್ರ, ಜಾತ್ರೆಯಲ್ಲಿ ಸಾವಿರಾರು ಜನ ಸೇರಿರ್ತಾರೆ, ಅಲ್ಲಿ ನೀವು ಕಳೆದು ಹೋದ್ರೆ ಏನ್ ಮಾಡ್ತೀರಾ? ನೀವಿಬ್ರು ಇನ್ನೂ ಚಿಕ್ಕೋರು, ಮನೆಯಲ್ಲೇ ಆಟವಾಡ್ಕೊಂಡು ಇರಿ ಅಂತ ಗದರಿಸ್ದ. ಆದ್ರೆ ಮಕ್ಕಳು ಹಠ ಮಾಡೋಕೆ ಶುರು ಮಾಡಿದ್ರು. ಅದಕ್ಕೆ ಮಣಿದ ರಾಮಪ್ಪ, ಸರಿ ನಾಳೆ ಬೆಳಗ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಯಾರೂ ಗಲಾಟೆ ಮಾಡಬೇಡಿ ಅಂತ ಹೇಳ್ದ. ಆದ್ರೆ ಹರಿಗೆ ಚಿಂತೆ ಶುರುವಾಯ್ತು. ನಾನೊಬ್ನೇ ಹೋದ್ರೆ ಜಾತ್ರೆಯನ್ನೆಲ್ಲ ನೋಡಬಹುದು, ಮಿಠಾಯಿಗಳನ್ನ ಒಬ್ಬನೇ ತಿನ್ಬಹುದು, ಜೋಕಾಲಿ ಅದು ಇದು ಅಂತ ಎಲ್ಲಾ ರೀತಿ ಆಟವಾಡಬಹುದು. ಆದ್ರೆ ಈ ಗಿರಿ ಮತ್ತು ಸ್ನೇಹಳನ್ನು ಹೇಗೆ ಬಿಟ್ಟು ಹೋಗೋದು ಅಂತ ಚಿಂತೆ ಮಾಡತೊಡಗಿದ. ಆಗ ಆತನಿಗೆ ತಟ್ಟಂತ ಒಂದು ಉಪಾಯ ಹೊಳಿತು. ತಮ್ಮ ತಂಗಿಯನ್ನು ಕರೆದು ಹರಿ, ನಿಮ್ಗೆ ದೆವ್ವದ ಹೊಟ್ಟೆಯೊಳಗೆ ಹೋಗೋಕೆ ಆಸೆ ಇದೆಯಾ ಅಂತ ಕೇಳ್ದ. ಇದನ್ನು ಕೇಳಿದ ಗಿರಿ ಮತ್ತು ಸ್ನೇಹಾಗೆ ತುಂಬಾ ಆಶ್ಚರ್ಯವಾಯ್ತು ಮಕ್ಕಳ. ಯಾಕಣ್ಣ ಹಾಗಂತೀಯ? ನಾವು ಹೋಗೋ ಜಾತ್ರೆಗೆ ದೆವ್ವವು ಬರುತ್ತಾ ಅಂತ ಕೇಳಿದ್ರು. ಆಗ ಹರಿ, ಕೇಳ್ತಿರಲ್ಲ, ಆದ್ರೆ ದೆವ್ವ ಜಾತ್ರೆಗೆಲ್ಲ ಬರೋದಿಲ್ಲ, ಬದಲಾಗಿ ಆ ಜಾತ್ರೆಗೆ ಹೋಗೋ ದಾರಿಯಲ್ಲಿ ಇರುತ್ತೆ, ಬಚ್ಚಿಟ್ಕೊಂಡು ಇರುತ್ತೆ, ನೀವು ಹೋಗ್ತಾ ಇದ್ದಂಗೆ ಗಬಕ್ಕಂತ ನುಂಗುತ್ತೆ ಅಂತ ಹೆದರ್ಸೋಕೆ ಪ್ರಯತ್ನ ಮಾಡ್ದ. ಆದ್ರೆ ಆ ಮಕ್ಕಳು ತುಂಬಾ ಚೂಟಿಯಾಗಿದ್ರು. ಅಣ್ಣ, ಆ ದೆವ್ವ ನಿನ್ನನ್ನೇ ತಿಂದು ಬಿಟ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದ್ರು. ಆಗ ಆ ಹರಿ, ನೋಡಿ ನಾನು ನಿಮ್ಗಿಂತ ದೊಡ್ಡೋನು, ಆ ದೆವ್ವಕ್ಕೆ ಚಿಕ್ಕ ಮಕ್ಕಳ ಮಾಂಸ ಅಂದ್ರೆ ತುಂಬಾ ಇಷ್ಟವಂತೆ, ಅಪ್ಪನಿಗೆ ಈ ವಿಷಯ ಗೊತ್ತಿಲ್ಲ, ನಿಮ್ಮ ಹಠವನ್ನ ಕೇಳಿ ಬನ್ನಿ ಅಂದಿದ್ದಾನೆ, ನೀವು ಬಂದ್ರೆ ಮಾತ್ರ ದೆವ್ವ ತಿನ್ನೋದಂತೂ ಖಂಡಿತ ಅಂತ ಹೇಳ್ದ.
ಈ ಮಾತುಗಳನ್ನ ಕೇಳಿದ ಗಿರಿ ಮತ್ತು ಸ್ನೇಹ ಹೆದರ್ಕೊಂಡ್ರು. ಅಯ್ಯೋ, ದೆವ್ವ ಅಂದ್ರೆ ತುಂಬಾ ಭಯವಾಗುತ್ತೆ. ಈಗ ಏನ್ ಮಾಡೋದು ನಾವು? ಅಪ್ಪ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರಲ್ಲ ಅಂತ ಗಾಬರಿ ಪಟ್ಕೊಂಡ್ರು. ಆಗ ಹರಿ ಇದ್ದೋನು, ನೋಡಿ, ನೀವಾಗಿನೇ ಅಪ್ಪನ ಬಳಿ ನಾವು ಬರೋದಿಲ್ಲ ಜಾತ್ರೆಗೆ ಅಂತ ಹೇಳಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಬರಬಹುದು, ಆದ್ರೆ ದೆವ್ವ ಮಾತ್ರ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ದ. ಆಗ ಮಕ್ಕಳಿಬ್ಬರು ರಾಮಪ್ಪನ ಬಳಿ ಹೋದ್ರು. ಅಪ್ಪ, ನಾವು ಮನೆಯಲ್ಲೇ ಆಟವಾಡ್ಕೊಂಡು ಇರ್ತೇವೆ, ನೀವು ಅಣ್ಣನನ್ನ ಕರ್ಕೊಂಡು ಹೋಗಿ, ಬರುವಾಗ ಪೀಪಿ ತನ್ನಿ ಅಂತ ಹೇಳಿದ್ರು. ರಾಮಪ್ಪ ಕೂಡ ಹೂ ಹಾಕಿದ. ಮಾರನೇ ದಿನ ತನ್ನ ಸೈಕಲ್ಲಿಗೆ ತಿಂಡಿ ಮಾಡೋಕೆ ಬೇಕಾದ ಸಾಮಾನುಗಳು, ಕರಿಯಲು ಬಾಣಲೆ ಎಲ್ಲವನ್ನೂ ಕಟ್ಟಿಕೊಂಡ. ಹಿಂಬದಿಯಲ್ಲಿ ಹರಿಯನ್ನ ಕೂರಿಸ್ಕೊಂಡು ಜಾತ್ರೆಗೆ ಹೊರಟ. ಇದನ್ನ ನೋಡಿ ಹರಿಗೆ ಅದೇನೋ ಖುಷಿ. ಜಾತ್ರೆಯಲ್ಲಿ ಅಪ್ಪನಿಗೆ ಸಹಾಯ ಮಾಡೋದ್ರ ಬದಲು ಜಾತ್ರೆಯನ್ನೆಲ್ಲ ಸುತ್ತಾಡ್ದ. ಜೋಕಾಲಿಯನ್ನ ಹತ್ತಿ ಖುಷಿ ಪಟ್ಟ. ಒಬ್ಬನೇ ಮಿಠಾಯಿ ತಿಂದ. ಅದೇ ಸಮಯಕ್ಕೆ ಇವರ ಮನೆಗೆ ಪಕ್ಕದ ಮನೆ ಪಿಂಕಿ ಬಂದ್ಲು. ನಾವೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ, ನೀವು ಬನ್ನಿ ಹೋಗ್ಬರೋಣ ಅಂತ ಹೇಳಿದ್ಲು. ಆಗ ಸ್ನೇಹ ಮತ್ತು ಗಿರಿ ಇಬ್ರು ಕೂಡ, ಬೇಡ ಪಿಂಕಿ, ನಾವು ಹೋದ್ರೆ ದಾರಿಯಲ್ಲಿ ಒಂದು ದೆವ್ವ ನಮ್ಮನ್ನು ಗುಳುಂ ಸ್ವಾಹ ಮಾಡುತ್ತೆ, ಹೀಗಂತ ನಮ್ಮಣ್ಣ ಹೇಳ್ತಾ ಗೊತ್ತಾ ಅಂತ ಕೇಳಿದ್ರು. ಆಗ ಪಿಂಕಿ, ಅಯ್ಯೋ ಹೆದ್ರಬೇಡಿ, ನಾವು ಬಸ್ಸಿನಲ್ಲಿ ಹೋಗ್ತೇವೆ, ದೊಡ್ಡೋರು ಕೂಡ ಇರ್ತಾರೆ, ಅವರು ಇದ್ದಾಗ ದೆವ್ವ ಏನು ಮಾಡೋದಿಲ್ಲ ಅಂತ ಹೇಳಿದ್ಲು. ಆಗ ಇವರಿಬ್ರಿಗೂ ಸ್ವಲ್ಪ ಧೈರ್ಯ ಬಂತು. ಗಿರಿ ಮತ್ತು ಸ್ನೇಹ ಇಬ್ರೂ ಕೂಡ ಒಪ್ಪಿದ್ರು. ಪಿಂಕಿ ಮನೆಯವರ ಜೊತೆಗೆ ಬಸ್ಸಿನಲ್ಲಿ ಹೋದ್ರು. ಅಲ್ಲಿ ಹೋದಾಗ ಪಿಂಕಿಯ ತಂದೆ ಇವರಿಗೆ ಬಣ್ಣ ಬಣ್ಣದ ಬಲೂನು, ಪೀಪಿ ಎಲ್ಲವನ್ನೂ ಕೊಡಿಸಿದ್ರು. ಮಿಠಾಯಿಗಳನ್ನು ತಿನ್ನಿಸಿದ್ರು ಮಕ್ಕಳ. ಅತ್ತ ಹರಿ ಕೂಡ ಒಂದು ಕೊಳಲನ್ನ ತಗೊಂಡ. ಹಾಗೆ ರಾಮಪ್ಪ ಮನೆಯಲ್ಲಿರೋ ಮಕ್ಕಳಿಗೆ ಅಂತ ಪೀಪುಗಳನ್ನ ತಗೊಂಡು ಇಬ್ಬರು ಮನೆ ಹಾದಿ ಹಿಡಿದ್ರು. ಆಗ ಹರಿ ತನ್ನ ಕೊಳಲನ್ನ ಬಚ್ಚಿಟ್ಕೊಂಡು, ಅಯ್ಯೋ ಅಪ್ಪ, ಸೈಕಲ್ ನಿಲ್ಸು, ನನ್ನ ಕೊಳಲನ್ನ ಯಾರೋ ಕಸಿದ್ಕೊಂಡು ಹೋದ್ರು, ಬಹುಶಃ ದೆವ್ವ ಇರಬಹುದು ಅಪ್ಪ ಅಂತ ಹೇಳ್ದ. ಜೋರಾಗಿ ಅಳೋಕೆ ಶುರು ಮಾಡ್ದ. ಹೋಗ್ಲಿ ಬಿಡು ಅಂತ ಮಕ್ಕಳಿಗೆ ಅಂತ ಇಟ್ಕೊಂಡಿದ್ದ ಪೀಪಿಯಲ್ಲಿ ಒಂದನ್ನ ಕೊಟ್ಟ. ಖುಷಿಯಿಂದ ಇಟ್ಕೊಂಡ ಹರಿ ಇನ್ನೂ ಕೆಲ ದೂರ ಸಾಕ್ತಾ ಇದ್ದಂಗೆ, ಅಯ್ಯೋ ಅಪ್ಪ, ಮತ್ತೆ ಯಾರೋ ಬಂದು ನನ್ನ ಪೀಪಿಯನ್ನ ಕದ್ಕೊಂಡು ಹೋದ್ರಪ್ಪ, ನಂಗೆ ಆ ಪೀಪಿ ಬೇಕು ಅಂತ ಜೋರಾಗಿ ಹಠ ಮಾಡೋಕೆ ಶುರು ಮಾಡ್ದ. ತತ್ತೆರಿಕೆ, ನಿಂದು ಹಠ ಜಾಸ್ತಿ ಆಯ್ತು ಅಂತ ರಾಮಪ್ಪ ಉಳಿದಿದ್ದ ಒಂದು ಪೀಪಿಯನ್ನ ಕೊಟ್ಟ. ಹಾಗೆ ಮುಂದೆ ಸಾಗಿದಾಗ ಒಂದು ಸಣ್ಣ ತೊರೆಯನ್ನು ದಾಟಬೇಕಿತ್ತು. ಆಗ ಕಾಲು ಜಾರಿ ಬಿದ್ದ ಹರಿ, ಅಯ್ಯೋ ಅಪ್ಪ ಕಾಪಾಡಿ ಅಂತ ಕೂಗ್ದ. ನೀನು ಮಾಡಿಕೊಳ್ಳೋದು ಒಂದೆರಡಲ್ಲ ಅಂತ ರಾಮಪ್ಪ ಆತನನ್ನ ಎತ್ತೋಕೆ ಹೋದಾಗ ಜೇಬಲ್ಲಿ ಬಚ್ಚಿಟ್ಕೊಂಡಿದ್ದ ಕೊಳಲು, ಪೀಪಿಗಳೆಲ್ಲ ಬಿದ್ದಿದ್ವು. ಅದನ್ನ ನೋಡಿದ ರಾಮಪ್ಪ ಹರಿಗೆ, ನಿನ್ನ ಈ ಬುದ್ಧಿ ಒಳ್ಳೆಯದಲ್ಲ ಅಂತ ಬೈದ. ನೀರಿಗೆ ಬಿದ್ದವುಗಳನ್ನ ಎತ್ಕೊಂಡ ಹರಿ ಊದೋಕೆ ಶುರು ಮಾಡಿದ. ಆದ್ರೆ ನೀರು ಹೋಗಿ ಶಬ್ದವೇ ಬರ್ತಾ ಇರ್ಲಿಲ್ಲ. ಸಪ್ಪೆ ಮೋರೆ ಹಾಕಿಕೊಂಡು ಮನೆಗೆ ಬಂದ. ಇತ್ತ ಸ್ನೇಹ ಮತ್ತು ಗಿರಿ ಪಿಂಕಿ ಅಪ್ಪ ಕುಡಿಸಿದ್ದ ಪೀಪಿ ಊದುತ್ತಾ ಇದ್ರು. ನಡೆದ ವಿಷಯವನ್ನೆಲ್ಲ ಅಪ್ಪನಿಗೆ ಹೇಳಿದ್ರು. ಇದನ್ನ ನೋಡಿದ ಹರಿಗೆ ತಾನು ಮಾಡಿದ್ದು ಸರಿಯಲ್ಲ ಅಂತ ಅನ್ನಿಸ್ತು. ಹಾಗೆ ಬದಲಾಗ್ಬೇಕು ಅಂತ ಅಂದ್ಕೊಂಡ. ಅಂದಿನಿಂದ ಹರಿ ಜಾಣನಾದ. ದುರಾಸೆ ಅನ್ನೋದು ತುಂಬಾ ಕೆಟ್ಟ ಗುಣ ಮಕ್ಕಳ. ಅದರಿಂದ ನಮ್ಗೆ ಯಾವುದೇ ಲಾಭವಾಗೋದಿಲ್ಲ, ಮೇಲಾಗಿ ನಷ್ಟವಾಗೋದೇ ಹೆಚ್ಚು. ಅದಕ್ಕಾಗಿ ದುರಾಸೆಯ ಗುಣವನ್ನ ಬಿಟ್ಟು ಜಾಣರಾಗಿ ಬಾಳೋಣ ಅಲ್ವಾ? ನೋಡಿ, ದುರಾಸೆಯಿಂದ ಏನೆಲ್ಲ ಅವಸ್ಥೆ ಆಯ್ತು ಅಲ್ವಾ? ಈಗ ನಾವೆಲ್ಲ ದೇಶ ಸಂಚಾರ ಮಾಡೋಣ. ಯಾವ ದೇಶ ಅಂತ ಕೇಳಿದ್ರ ಒಂದ್ ಕೆಲ್ಸ ಮಾಡೋಣ, ಡೈರೆಕ್ಟ್ ಆಗಿ ಆ ದೇಶದೊಳಗೆ ಎಂಟ್ರಿ ಕೊಡೋಣ. ಆಮೇಲೆ ಗೊತ್ತಾಗತ್ತೆ ಯಾವ ದೇಶ ಏನು ಅಂತ. ಬನ್ನಿ ಹಾಗಾದ್ರೆ ಹೊರಡೋಣ. ಏನೋ ಹುಡ್ಗ, ಫುಲ್ ಖುಷಿಲ್ ಬರ್ತಾ ಇದ್ಯಾ? ಏನ್ ಸಮಾಚಾರ? ಇಂಡಿಯಾ ಬಾಂಗ್ಲಾದೇಶ್ ಮ್ಯಾಚ್ ಇತ್ತು ಕಣೆ, ನಮ್ಮವರೇ ಗೆದ್ರು ಗೊತ್ತಾ, ಅದಕ್ಕೆ ಫುಲ್ ಖುಷಿಯಲ್ಲಿದ್ದೀನಿ. ಅದ್ ಸರಿ, ಬಾಂಗ್ಲಾದೇಶದ ಬಗ್ಗೆ ಏನ್ ಗೊತ್ತೋ ನಿಂಗೆ? ಅಷ್ಟೇನ್ ಗೊತ್ತಿಲ್ಲ. ಬಾಂಗ್ಲಾದೇಶದ ರಾಜಧಾನಿ ವಾಷಿಂಗ್ಟನ್ ಅನ್ನೋದು ಮಾತ್ರ ಗೊತ್ತು.
ಅಯ್ಯೋ ಪೆದ್ದು, ಎಲ್ಲ ಕಡೆ ಹಾಗೆ ಹೇಳ್ಬೇಡ. ವಾಷಿಂಗ್ಟನ್ ಅಮೆರಿಕದ ಕ್ಯಾಪಿಟಲ್. ಇದನ್ನೇನಾದ್ರೂ ಅಮೆರಿಕದ ಹೊಸ ಅಧ್ಯಕ್ಷ ಟ್ರಂಪ್ ಕೇಳಿಸ್ಕೊಂಡ್ರೆ ಬೈತಾನೆ ನೋಡು. ಹಾಗಾದ್ರೆ ಬಾಂಗ್ಲಾ ಬಗ್ಗೆ ನೀನೇ ಹೇಳೆ. ಕೇಳು, ಬಾಂಗ್ಲಾದೇಶದ ಅಫಿಷಿಯಲ್ ನೇಮ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ ಅಂತ. ಅದು ಭಾರತದ ಕೃಪೆಯಿಂದ ಹುಟ್ಟಿದು ಕಣೋ. ಯಾಕೆ ಹಾಗಂತೀಯ? ಭಾರತಕ್ಕೂ ಬಾಂಗ್ಲಾಕ್ಕೂ ಏನ್ ನಂಟು ಮರೈತಿ? ಅಯ್ಯೋ, ಪೂರ್ವ ಪಾಕಿಸ್ತಾನ ಭಾಗವೇ ಬಾಂಗ್ಲಾದೇಶ ಆಗಿದ್ದು. ಅದಕ್ಕೆ ಮೂಲ ಕಾರಣ ಹುಡುಕಿ ಬಂದ್ರೆ ನಮ್ಗೆ ಸಿಗೋದು ಭಾರತ ಪಾಕಿಸ್ತಾನ ವಾರ್. 1971ರಲ್ಲಿ ನಡೆದ ಯುದ್ಧದ ಪರಿಣಾಮ ಬಾಂಗ್ಲಾ ಅನ್ನೋ ಪಾಪು ಹುಟ್ಟಿದ್ದು. ಓ, ಹಿಂಗೆಲ್ಲ ಆಗಿದ್ಯಾ? ಅದ್ ಸರಿ, ಬಾಂಗ್ಲಾದೇಶಕ್ಕೆ ಬಾಂಗ್ಲಾದೇಶ ಅನ್ನೋ ಹೆಸರು ಹೆಂಗ್ ಬಂತು? ಬಾಂಗ್ಲಾದೇಶ ಹೆಸರಿನ ಮೂಲ ಶಬ್ದ ಬಂಗಾಲ್ ನೇಷನ್ ಅಂತ. ಓಹ, ಮತ್ತೇನೆಲ್ಲ ಇದೆ ವಿಶೇಷತೆ ಬಾಂಗ್ಲಾದೇಶದಲ್ಲಿ? ಬಾಂಗ್ಲಾದೇಶಕ್ಕೆ ಆದಾಯ ಹೆಂಗೆ? ಬಾಂಗ್ಲಾ ಅಂದ್ರೆ ಗಾರ್ಮೆಂಟ್ಸ್ಗೆ ಫೇಮಸ್. ಅದರಲ್ಲೂ ಹತ್ತಿ ಬಟ್ಟೆಗಳು ಅಲ್ಲಿ ಜಾಸ್ತಿ ತಯಾರಾಗ್ತವೆ. ನಿಂಗೆ ನಾರ್ ಗೊತ್ತಲ್ವಾ? ಅದರ ಪ್ರಾಡಕ್ಟ್ಗಳನ್ನ ಹೆಚ್ಚು ಉತ್ಪಾದಿಸಲಾಗುತ್ತೆ. ಹಾಗೆ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗುತ್ತೆ ಕಣೋ. ಓಹೋ, ಪರವಾಗಿಲ್ಲ ಕಣೆ. ನಾನು ಬಾಂಗ್ಲಾ ಅಂದ್ರೆ ಬಚ್ಚ ಅನ್ಕೊಂಡಿದ್ದೆ. ಅದ್ ಸರಿ, ಉತ್ಪಾದನೆ ಏನೋ ಆಯ್ತು, ಕೃಷಿ ಗಿಷಿ ಅಂತ ಏನಾದ್ರು ಮಾಡ್ತಾರಾ ಹೇಗೆ? ಕೇಳ್ತೀಯಲ್ಲ, ಅಲ್ಲಿ ಅಕ್ಕಿ, ನಾರು, ಗೋಧಿಯನ್ನ ಹೆಚ್ಚಾಗಿ ಬೆಳೀತಾರೆ. ಹಾಗೆ ಮೀನುಗಾರಿಕೆ ಕೂಡ ಬಾಂಗ್ಲಾದೇಶದ ಪ್ರಮುಖ ಉದ್ಯೋಗ ಕಣೋ. ಹಿಂಗ? ಮತ್ತೆ ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಫೇಮಸ್ ಅನ್ಕೋತೀನಿ. ಬೇರೆ ಯಾವ ಆಟದಲ್ಲೂ ಕೂಡ ಅವ್ರ ಹೆಸರನ್ನೇ ಕೇಳಿಲ್ಲ. ಎಸ್, ಸರಿಯಾಗಿ ಗೆಸ್ ಮಾಡಿದ್ಯಾ. ಕ್ರಿಕೆಟ್ ಅಲ್ಲಿನ ಜನಪ್ರಿಯ ಆಟ. ಆದ್ರೆ ಅದನ್ನೇ ರಾಷ್ಟ್ರೀಯ ಕ್ರೀಡೆ ಅನ್ಕೋಬೇಡ. ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಅಂದ್ರೆ ಕಬಡ್ಡಿ. ನಮ್ಮ ಭಾರತೀಯರ ಆಟವನ್ನ ಅಲ್ಲಿ ನ್ಯಾಷನಲ್ ಗೇಮ್ ಮಾಡಿರೋದು ತುಂಬಾ ಹೆಮ್ಮೆಯ ವಿಚಾರ. ಭಾರತೀಯರ ಪ್ರಭಾವ ವಿಶ್ವದ ಎಲ್ಲಾ ಕಡೆ ಇರುವಾಗ ಪಕ್ಕದಲ್ಲಿರೋ ಬಾಂಗ್ಲಾದೇಶ ಜೈ ಜೈ ಎಂದಿದ್ದು ಆಶ್ಚರ್ಯ ಅನ್ಸಲ್ಲ ಬಿಡು. ಅಲ್ಲಿ ಕೂಡ ನಮ್ ಹಂಗೆ ರೂಪಾಯಿ ಚಾಲ್ತಲ್ಲಿದ್ಯಾ ಹೆಂಗೆ? ಓಹೋ, ಇಲ್ಲ ಕಣೋ. ಬಾಂಗ್ಲಾ ಬೇರೆದೇ ಕರೆನ್ಸಿ ಹೊಂದಿದೆ. ಅದಕ್ಕೆ ಟಾಕಾ ಅಂತ ಕರೀತಾರೆ. ಹಾಗೆ ಅಲ್ಲಿನ ಸಾಕ್ಷರತಾ ಪ್ರಮಾಣ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಕೇವಲ 43% ಮಾತ್ರ ಇದೆ. ಅಬ್ಬಾ, ಮತ್ತೆ ಅಲ್ಲಿನ ರಾಷ್ಟ್ರೀಯ ಪ್ರಾಣಿ ಯಾವ್ದೆ? ಬೆಂಗಾಲ್ ಟೈಗರ್ ಬಾಂಗ್ಲಾದೇಶದ ರಾಷ್ಟ್ರೀಯ ಪ್ರಾಣಿ. ನಿಂಗೊತ್ತಾ, ಬೆಂಗಾಲ್ ಟೈಗರ್ ಗರ್ಜನೆ ಸುಮಾರು 3 ಕಿಲೋಮೀಟರ್ ವರೆಗೆ ಕೇಳಿಸುತ್ತೆ. ಅದ್ರ ಜೊತೆ ಮ್ಯಾಕ್ಪಿ ರಾಬಿನ್ ಅನ್ನೋದು ರಾಷ್ಟ್ರೀಯ ಪಕ್ಷಿ. ಲಿಲಿ ಹೂವು ರಾಷ್ಟ್ರೀಯ ಹೂವು. ಇನ್ನೊಂದು ಅಮೇಜಿಂಗ್ ಸಂಗತಿ ಅಂದ್ರೆ, ನಮ್ಮ ಭಾರತದ ರಾಷ್ಟ್ರಗೀತೆ ಜನಗಣ ಮನ ಬರೆದ ರವೀಂದ್ರನಾಥ್ ಟಾಗೋರ್ ಇದ್ದಾರಲ್ಲ, ಅವರೇ ಬಾಂಗ್ಲಾದೇಶಕ್ಕೂ ರಾಷ್ಟ್ರಗೀತೆ ಬರೆದಿದ್ದಾರೆ. ವಾವ್, ನಿಜಕ್ಕೂ ರವೀಂದ್ರನಾಥ್ ಠಾಗೂರ್ ಗ್ರೇಟ್ ಅಲ್ವಾ? ಹೌದು. ಹಾಗೆ ಬಾಂಗ್ಲಾದೇಶ ಅಂದ್ರೆ ಸ್ವಲ್ಪ ಅಪಾಯಕಾರಿ ವಾತಾವರಣ ಹೊಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಮಾಲಯದಲ್ಲಿ ಕರಗಿದ ಹಿಮ ಅಲ್ಲಿ ಸಾಕಷ್ಟು ಪ್ರವಾಹವನ್ನ ಸೃಷ್ಟಿ ಮಾಡುತ್ತೆ. ಪ್ರವಾಹ ತೀರಾ ಕಾಮನ್ ಗೊತ್ತಾ ಅಲ್ಲಿ. ಹಾಗಾದ್ರೆ ನಾನು ಬಾಂಗ್ಲಾ ಟೂರಿಗೆ ಹೋಗೋದಾದ್ರೆ ಒಂದು ಲೈಫ್ ಜಾಕೆಟ್ ಹಾಕೊಂಡೇ ಹೋಗ್ತೀನಿ. ಈಗ ಮನೆ ಕಡೆ ಹೋಗ್ತೀನಿ. ಬಾಯ್ ಕಣೆ. ಸರಿ, ಬಾಯ್. ದುರಾಸೆಯ ಫಲ ಕೆಟ್ಟದ್ದು ಅನ್ನೋದನ್ನ ತಿಳಿದ್ವಿ. ಬಾಂಗ್ಲಾದೇಶದ ಬಗ್ಗೆ ಒಂದಿಷ್ಟು ರೋಚಕ ಮಾಹಿತಿ ಪಡೆದ್ವಿ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕಥೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ